ಮಂಗಳ ದೋಷ ಇರೋರ್ನೇ ಮದ್ವೆ ಮಾಡ್ಕೊಳ್ಬೇಕಾ ಅಥವಾ ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಬಹುದಾ? ಮದ್ವೆ ಮಾಡ್ಕೊಂಡು ಏನೆಲ್ಲ ಸಮಸ್ಯೆಯನ್ನ ಅನುಭವಿಸ್ಬೋದು? ಇದು ಮದುವೆಯ ಸಂದರ್ಭದಲ್ಲಿ ಯಾಕೆ ಮಂಗಳ ದೋಷ ಅನ್ನೋದು ಮುನ್ನೆಲೆಗೆ ಬರುತ್ತೆ ಅನ್ನೋದು ಪ್ರಶ್ನೆ. ರೈಟ್. ಸೊ ನೀವು ಕಾರ್ಯಕ್ರಮದ ಮಧ್ಯೆ ಹೇಳಿದ್ರಿ, ನೀವು ಕಾರ್ಯಕ್ರಮದ ಹೆಸರು ಮಂಗಳ ದೋಷ, ಮಂಗಳ ಗ್ರಹ ದೋಷ ಅಂತ. ಬಟ್ ನೀವು ಹೇಳ್ತಿದ್ರಿ, ಸ್ಟಾರ್ಟಿಂಗ್ ಒಂದು ಪದ ಹೇಳಿದ್ರಿ, ಮಾಯಾಂಗಿಣಿ ಅಂತ ಒಂದು ಪದ ಯೂಸ್ ಮಾಡಿದ್ರಿ. ಸೊ ಈ ಕಾರ್ಯಕ್ರಮಕ್ಕೆ ಸೂಟಬಲ್ಲು ಅಂತ ಕರೀತಾರೆ. ಮಾಯಾಂಗಿಣಿ ಅಂದರೆ ಅವಳ ಜಾತಕದಲ್ಲಿ ಅವಳು ಮಾಯಾಂಗಿಣಿ ಅಂತ ಇರುತ್ತೋ ಇಲ್ವೋ, ಆದರೆ ಮದುವೆ ಆಗುವಂಥ ಹುಡುಗನ ಜಾತಕದಲ್ಲಿ ಇರುತ್ತದೆ. ಇವಳು ಮದುವೆ ಆಗ್ತಕ್ಕಂಥ ಪತ್ನಿ ಅವಳು ಮಾಯಾಂಗಿಣಿ ಆಗಿರುತ್ತಲ್ಲ ಅಂತ ಅವನ ಜಾತಕದಲ್ಲಿ ಇರುತ್ತೆ ಇವನ ಹಣೆ ಬರ. ಅಥವಾ ಈ ಒಂದು ಹುಡುಗಿ ಜಾತಕದಲ್ಲಿ, ಹೆಣ್ಣಿನ ಜಾತಕದಲ್ಲಿ ಗಂಡ ಪತಿ ಹೇಗಿರ್ತಾನೆ ಅಂತ ಅವಳೇ ನಿರ್ಧಾರ ಮಾಡ್ಕೊಂಡ್ಬಂದಿರ್ತಾಳೆ ಹಣೆ ಬರಹವನ್ನು. ಯಾರನ್ನೂ ನಾವು ಬೆರಳು ಮಾಡಿ ತೋರಿಸೋಂಗಿಲ್ಲ ಅಕಾರ್ಡಿಂಗ್ ಟು ಜ್ಯೋತಿಷಾಸ್ತ್ರದ ಪ್ರಕಾರ. ಸೊ ಹಾಗಿದ್ರೆ ಮಾಯಾಂಗಿಣಿ ಅಂದರೆ ಏನು ಅಂದರೆ, ಈ ಮಂಗಲ ಗ್ರಹದ ದೋಷಕ್ಕಿಂತ ಅತ್ಯಂತ ದೋಷ ಅಂತಂದರೆ ಬಾಧಕ ಅಂತ ಕರಿತೀವಿ ನಾವು. ಪ್ರತಿಯೊಂದು ಜಾತಕದಲ್ಲೂ ಒಂದು ಬಾಧಕ ಅಂತ ಇರ್ತದೆ. ಈ ಬಾಧಕನೇನಾದರೂ ಮಂಗಳನಾಗಲಿ ಅಥವಾ ಬುಧನಾಗಲಿ, ನೀವು ಹೇಳಿದ ಪದ ನಾನು ಬಳಸ್ಕೊಂಡ್ರೆ ಇಲ್ಲಿ ಬುಧಗ್ರಹನ ನಾವು ಮಾಯಾಂಗಿಣಿ ಅಂತ ಕರಿತೀವಿ. ಹೆಣ್ಣು ಗಂಡು ಎರಡು ಅಂತ. ಹೇಗೆ ರಾಕ್ಷಸರ ನಾರಾಯಣ ಊಟಕ್ಕೆ ವಿಷವನ್ನು ಕೊಟ್ಟು ರಾಕ್ಷಸರನ್ನು ಮಾಯಾಂಗಿಣಿಯ ಕೊಂದನೋ, ಅದೇ ಥರ ಜಾತಕದಲ್ಲಿ ಬುಧಗ್ರಹನನ್ನು ನಾರಾಯಣ ಅಂತ ಕರಿತೀವಿ. ಅಂದರೆ ಬುಧಗ್ರಹ ಅವನು ಹೆಣ್ಣು ಗಂಡು ಎರಡೂ ನಾಟಕವನ್ನು ಮಾಡ್ತಾನೆ. ಹಾಗಾಗಿ ಇವಳು ಮದುವೆ ಆಗೋ ಥರ ನಾಟಕವನ್ನು ಮಾಡಿ, ಸೊ ಅವನಿಗೆ ಗೊತ್ತಿಲ್ಲದೋ ಆ ಕೊಲೆಗೆ ಅವಳು ಮುಂದಾಗ್ತಾಳೆ. ಅಂದರೆ ಇದಕ್ಕೇನಂತ ಕರಿತೀವಿ ನಾವು ಅಂದರೆ, ಯಾರಾದರೂ ವಿಷಭೋಜನ ಅಂತ ಒಂದು ಕಡೆ ಬರುತ್ತೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ. ಒಂದು ಚಾಪ್ಟ್ರಲ್ಲಿ ಸತ್ಕಳತ್ರ ಅಂತ ಬರುತ್ತೆ. ಒಳ್ಳೆ ಗಂಡ ಹೆಂಡತಿ ಸಿಗ್ತಾರ ಅಂತಂದರೆ ಆ ಹುಡುಗನ ಜಾತಕದಲ್ಲಿ ಸಪ್ತಮಾಧಿಪತಿ ಏನಾದರೂ ಬುಧನಾಗಿದ್ದು ಅಥವಾ ಬಾಧಕನ ಜೊತೆಯಲ್ಲಿ ಸಪ್ತಮಾಧಿಪತಿ ಇದ್ದು ಅವನು ಪಾಪಗ್ರಹ ಸಂಬಂಧದಲ್ಲಿದ್ದು ಅಸ್ತನಾಗೋ ನೀಚನಾಗೋ, ಅಥವಾ ಆ ಗ್ರಹನು ಪಾಪಗ್ರಹಗಳ ಸಂಯೋಗವನ್ನು ಹೊಂದಿ ನವಾಂಶದಲ್ಲಿ ಕ್ರೂರ ನವಾಂಶದಲ್ಲಿದ್ದರೆ ಪತ್ನಿಯವಳು ವಿಷವನ್ನು ಕೊಡಬಹುದು ಅಥವಾ ವಿಷಕ್ಕೆ ಸಮಾನವಾಗಿರ್ತಕ್ಕಂಥ ಕೊಲೆಯನ್ನು ಅವನ ಗಂಡನನ್ನು ಅವಳು ಸಂವರಿಸ್ಬೋದು ಅಂತ. ಆದರೆ ಹೇಳ್ತೀರಿ, ಆಗಿದ್ದರೆ ನಾವು ಎಷ್ಟೊಂದು ಟಿ ವಿಲಿ ತೋರಿಸ್ತಾ ಇದ್ವಲ್ಲ, ಯಾಕೆ ಬರಲ್ಲ ಅಂದರೆ ಅವರ ಮನಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭಾವನೆ ಬರ್ತದೆ. ಅದಕ್ಕೇನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ದೇವ್ರಿಗೆ ಹೋಗೋದು, ಆ ದೇವ್ರಿಗೆ ಹೋಗ್ಬಿಟ್ಟು ನನ್ನ ಗಂಡನೇನೋ ಒಂದು ಮಾಡಿಬಿಡಿ, ನಾನು ಇವನು ಸತ್ತೋಗ್ಲಿ ಅಂದರೆ ಏನು, ಈ ಅಭಿಚಾರ ಅಂತ ಕರೀತಾರಲ್ಲ, ಅಭಿಚಾರ ಕೆಟ್ಟ ದೃಷ್ಟಿ. ಅಂದರೆ ನನ್ನ ಗಂಡನಿಗೆ ತೊಂದರೆ ಆಗೋದಾದರೆ ಒಂದು ಅವ್ರು ಬರುತ್ತೆ, ಅದಕ್ಕೆ ಬಾಧೆ ಅಂತ ಕರೀತಾರೆ. ಜ್ಯೋತಿಷಾಸ್ತ್ರದಲ್ಲಿ ಮಂಗಳ ಗ್ರಹಕ್ಕೆ ದೋಷ ಇದೆ, 9 ಗ್ರಹಕ್ಕೆ ನಾವು ಪರಿಹಾರ ಅಂತ ಕಂಡ್ರೂ ಕೂಡ ಒಂದಕ್ಕೆ ಮಾತ್ರ ನಮಗೆ ಪರಿಹಾರ ಇಲ್ಲ. ಅದು 100ಕ್ಕೆ 90 ಭಾಗ ನಾವು ಅನುಭವಿಸ್ತಾ ಇದ್ದೀವಿ. ಜಾತಕದಲ್ಲಿ ಮಾನಸಿಕ ಅಂತ ಕರಿತೀವಿ, ಆ ಮಾನಸಿಕದಲ್ಲಿ ಒಂದು ಬಾಧೆ ಅಂತ ಕರಿತೀವಿ. ಅದು ಬಾಧೆ ಅಂದರೆ ಅವ್ರ ಮನಸ್ಸಿಗೆ ಬರುತ್ತೆ, ನಾನು ಮದುವೆ ಆಗಿರ್ತಕ್ಕಂಥ ಹುಡುಗ ನನಗೆ ಸೂಟಬಲ್ ಅಲ್ಲೋ ಇಲ್ವೋ, ಅಥವಾ ನಾನು ಇಷ್ಟಪಟ್ಟು ಮದುವೆ ಆಗಿಬಿಟ್ಟಿದ್ದೀನಿ, ನಾನು ಜೀವನ ಮುಂದುವರಿತೀನಿ ಅಂಥೇಳಿ ಆ ಮಾನಸಿಕ ರೋಗದಿಂದ ಅವರು ತನ್ನ ಗಂಡನನ್ನು ಉಳಿಸ್ಕೊಳ್ಳೋಕ್ಕಾಗಿರ್ಬಹುದು ಅಥವಾ ತನ್ನ ಪ್ರಿಯಕರನ್ನು ಉಳಿಸ್ಕೊಳ್ಳೋಕ್ಕಾಗಿರಬಹುದು, ಮಾಯಾಂಗಿಣಿ ರೂಪವನ್ನು ಯಾವ್ಯಾವ ಯೋಚನೆಯನ್ನು ಮಾಡ್ಬೋದು ಅಂಥ ಯೋಚನೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ನನಗೆ ಒಂದು ಇದೇ ಥರ ಒಂದು ಕಾಲ್ ಕೂಡ ಬಂತು ನನಗೆ. ಆ ಕಾಲಲ್ಲಿ ಒಂದು ಅವರು ತುಂಬ ಎಜುಕೇಟೆಡ್ ಹುಡುಗಿ ಏನು ಕೇಳುತ್ತೆ, ನನಗೆ ಈ ಥರ ಮನೇಲಿ ಫಿಕ್ಸ್ ಆಗಿದೆ, ಇದು ಪ್ರೀ ವೆಡ್ಡಿಂಗ್ ಕೂಡ ಆಗೋಗಿದೆ ಸ್ವಾಮಿ, ಈಗ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಇದ್ದೀನಿ, ಆದರೆ ಒಂದು ಸಮಸ್ಯೆ ಇದೆ ನನಗೆ. ಏನು ಸಮಸ್ಯೆ ಅಂದರೆ, ಈಗ ಇನ್ನೊಬ್ಬ ಹುಡುಗನ ನಾನು ಇಷ್ಟಪಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ನಾನೀಗ ಅವನನ್ನು ಮಾಡ್ಕೊಳ್ಳ ಇವನನ್ನು ಮಾಡ್ಕೊಳ್ಳ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಮ್ಮ ಎಂಗೇಜ್ಮೆಂಟಲ್ಲಿ ಆಗೋಗಿದೆ, ಇನ್ನು ಇವ್ರ ಜೊತೆಲಿ ಮಾಡ್ಕೊಂಡು ಸುಖ ಇರ್ಬೋದು ಅಂದರೆ, ಅಲ್ಲ ನಾನು ಮನಸ್ಸು ಒಬ್ಬರು ಕೊಟ್ಟಿದ್ದೀನಿ, ಈಗ ನಾನು ಹೇಗೆ ನಾನು ಇವ್ರ ಜೊತೆಲಿ ಬಾಳೋದು ಅಂತ ಕೇಳಿತು. ಹಾಗಿದ್ರೆ ಮನೇಲಿ ಹೇಳಿ, ನೀವು ಮನೇಲಿ ಹೇಳಿಬಿಟ್ಟು ನೀವು ಮಾಡ್ಕೊಂಡ್ರೆ, ಅದು ಕೇಳುತ್ತಾ ಹುಡುಗಿ, ನನಗೆ ಅದು ಬೇಡ, ನನ್ನ ಮನೆಗೆ ಹೇಳಕ್ಕೆ ನನಗೆ ಗೊತ್ತು, ನಾನು ಅದಕ್ಕೆ ಕಾಲ್ ಮಾಡಿಲ್ಲ, ನಾನು ಇಬ್ಬರ ಜೊತೆಯಲ್ಲಿ ಯಾರ ಜೊತೆಲಿದ್ರೆ ಸುಖವಾಗಿರ್ಬೋದು ಹೇಳಿ ನೀವು. ಈ ರೀತಿಯಾಗಿ ಮನಸ್ಥಿತಿ ಕೂಡ ಮಾನಸಿಕ ಆದರೆ ಅವರು ಮಾನಸಿಕ ರೋಗಿಗಳು, ಈ ಮೇಡಮ್ ಫ್ರೆಂಡ್ಸ್ ಅಂತ ಕಾಣ್ತಾರೆ ಅವರೆಲ್ಲ. ಸೊ ಅವರು ಮನಸ್ಸನ್ನು ತನ್ನ ಕಂಟ್ರೋಲ್ ಇಟ್ಕೊಂಡಿದೆ, ಸಮಾಜಕ್ಕೆ ತನ್ನನ್ನು ಒಗ್ಗೂಡಿಸ್ಕೊಳ್ಳದೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅವರೇನು ಮಾಡ್ತಾರೆ, ಜ್ಯೋತಿಷ್ಯ ಮರೆಯನ್ನು ಕೇಳ್ತಾರೆ. ಜ್ಯೋತಿಷ್ಯವನ್ನು ತಪ್ಪಾಗಿ ಭಾವಿಸಬಾರ್ದು. ನಮ್ಮಲ್ಲಿ 10 ಜನ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದರೆ ಅದರಲ್ಲಿ 7 ಜನ ಮಾನಸಿಕವಾಗಿ ಬಳಲಿರ್ತಕ್ಕಂಥವರೇ ಜ್ಯೋತಿಷವನ್ನು ಕೇಳೋದು 7 ಜನ ಅಂತಿರುತ್ತೆ. ನಾವು ಜಾತಕ ನೋಡ್ತಾ ಇರ್ತೀವಿ, ಅವ್ರು ಹೇಳುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಜ್ಯೋತಿಷ ಕೇಳ್ತಾ ಇರ್ತಕ್ಕಂಥದ್ದು ಕಷ್ಟಕ್ಕೆ ಕೇಳ್ತಾ ಇದ್ದಾರಾ ಅಥವಾ ಮಾನಸಿಕ ಬಳಲಿಯಿಂದ ಗೊತ್ತಾಗುತ್ತೆ. ಆ ಮಾನಸಿಕ ಬಳಲಿಯಿಂದ ಇಂತಹ ಅವಘಡಗಳನ್ನು ಮಾಡಿಕೊಂಡು ಅವ್ರ ಜೀವನವನ್ನು ಹಾಳು ಮಾಡ್ಕೊ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡ್ತಾರೆ. ಆ ಜೀವನ ಹಾಳಾಗಬೇಕಾದ್ರೆ ಇದು ಇವಳದು ತಪ್ಪಲ್ಲ, ಅದು ಗಂಡ ಹೆಂಡತಿ ಇಬ್ಬರು ಜಾತಕದಲ್ಲಿರುತ್ತೆ, ಆ ಹುಡುಗನ ಜಾತಕದಲ್ಲಿರುತ್ತೆ. ಮದುವೆ ಮಂಟಪದಲ್ಲಿ ಇವ್ರದ್ದು ಮದುವೆ ಮುರಿದೋಗುತ್ತೆ ಅಂತಿರುತ್ತೆ. ಜೀವನದಲ್ಲಿ 2 ಘಟ್ಟಗಳು ಮುಖ್ಯ ಜ್ಯೋತಿಷದಲ್ಲಿ. ಒಂದು ವೈವಾಹಿಕ ಜೀವನವನ್ನು ಬಿಟ್ಟರೆ ಪ್ರೊಫೆಷನ್ನು. ಆ ಪ್ರೊಫೆಷನ್ ಮಾಡುವಾಗ ಅಪರಾಧ ಮಾಡಿ ಸಿಕ್ಕಾಕೊಳ್ಳೋದು ಪ್ರೊಫೆಷನಲ್ಲಿ, ಅಂದರೆ ಲಂಚ ತಗೊಂಡು ಸಿಕ್ಕಾಕೊಳ್ಳೋದಲ್ಲಿ, ಸಂಸಾರ ಮಾಡೋಕ್ಕಾಗಿ ಸಿಕ್ಕೊಳ್ಳೋದಿಲ್ಲಿ. ಈ 2 ವಿಚಾರಗಳು ತುಂಬ ದೊಡ್ಡ ವಿಚಾರಗಳು ನಮ್ಮ ಜ್ಯೋತಿಷದಲ್ಲಿ. ಹಾಗಾಗಿ ಈ ಬಾಧಕ ಅಂತಿದೆಯಲ್ಲ, ಈ ಬಾಧಕನಿಗೆ ಯಾವುದೇ ಪರಿಹಾರಗಳು
ಇಲ್ಲ, ಬಾಧೆ ಪಡಲೇಬೇಕು. ಮದುವೆ ಆದಮೇಲೆ ಅವ್ರ ಹಣೆಬರ ಅನುಭವಿಸ್ಬೇಕು. ನಾವು ಪರಿಹಾರ ಮಾಡಿ 10 ವರ್ಷ ನಮ್ಮ ಕ್ಲೈಂಟ್ ಇರ್ತಾರೆ, 10 ವರ್ಷದಿಂದ ಫೋನ್ ಮಾಡ್ತಾರೆ, ನಾನು ಇನ್ನೂ ಗಂಡ ಹೆಂಡತಿ ಸರೋಗಿಲ್ವಾ ಅಂತ ನಾವೆಲ್ಲ ಪೂಜೆ ಮಾಡಿರ್ತೀವಿ, ಅವರು ಸರಿ ಹೋಗಿರಲ್ಲ, ಅದು ಅವರು ಮಾನಸಿಕ ರೋಗಿಗಳಾಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ. ಆದ್ದರಿಂದ ಈ ಮಂಗಳ ಗ್ರಹ ಅನ್ನೋದಕ್ಕಿಂತ ಮಾಯಾಂಗಿಣಿ ಅಂತ ಬಂದಾಗ ಬುಧಗ್ರಹ ದೋಷ ಇದ್ದರೂ ಕೂಡ ಇಂಥ ರೀತಿ ಆಗಿರ್ತಕ್ಕಂಥ ತೊಂದರೆ ತಾಪತ್ರೆ ಬರುತ್ತೆ. ಅವ್ರಿಗೆ ಏನು ಡೌಟ್ ಬರುತ್ತೆ ಅಂದರೆ ಹುಡುಗಿಗೆ, ಈಗ ಮಂಗಳ ಗ್ರಹ ದೋಷ ಇದೆಯಲ್ಲ, ನಾನು ಇವನ ಜೊತೆಲಿ ಬಾಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಅವ್ರು ಕೇಳ್ತಾರೆ ನಮ್ಮನ್ನು. ಈಗ ಮದುವೆ ಆಗಿದೆ, ನಾನು ಇನ್ನೊಬ್ಬರ ಜೊತೆ ತಾಳಿ ಕಟ್ಟಲಾದರೆ ನೀವು ತೋರಿಸ್ತಾ ಇದ್ದೀರಿ ಟಿ ವಿಲಿ, ಏನು ತೋರಿಸ್ತಾ ಇದ್ದೀರಿ ಅಂದರೆ ಅರ್ಕ ವಿವಾಹ ಅಂತ ತೋರಿಸ್ತಿದ್ದೀರಿ. ಅರ್ಕ ವಿವಾಹದ ಏನು ಟಾಪಿಕ್ ಅದು ಅಂದರೆ ಅಲ್ಲಿ ಸೀಡ್ಸ್ ಅರ್ಕ ವಿವಾಹದ ಬಗ್ಗೆ ನಾವು ಮಾತಾಡೋಣ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋ ಸಮಯ ಆಗಿದೆ. ನಮಗೆ ಸಾಮಾನ್ಯವಾಗಿ ಮದುವೆ ಆಗಬೇಕು ಅಂತಂದ್ರೆ ಅಪ್ಪ ಅಮ್ಮ ಕೇಳ್ತಾರೆ, ಯಾರನ್ನ ಮದುವೆ ಮಾಡ್ಕೊಳ್ಬೇಕು, ಹೇಗಿರಬೇಕು, ಯಾವ ರೀತಿಯಾಗಿ ಹುಡುಗ ಬೇಕಮ್ಮ ಅಂತ ಕೇಳ್ತಾರೆ. ಆಗ ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಧೈರ್ಯ ಅಪ್ಪ ಅಮ್ಮನ ಮುಂದೆ ಇರೋದಿಲ್ಲ. ಈ ರೀತಿಯಾಗಿ ಹತ್ಯೆಗಳಿಗೆ ಮುಂದಾಗೋದು, ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗೋದು, ಆ ನಂತರ ಪಶ್ಚಾತ್ತಾಪವನ್ನು ಪಡೋದನ್ನು ಬಿಟ್ಟು ನಾವು ಯಾಕೆ ಈ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂತ ಹೇಳಿ ಒಮ್ಮೆ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ.